ಒಬ್ಬ ಹೆಣ್ಣುಮಗಳಿಗೆ ಇಡೀ ಅವಳ ವ್ಯಕ್ತಿತ್ವಕ್ಕನ ಅಪಮಾನ ಹೋಗಂಗೆ, ಇಡೀ ವ್ಯಕ್ತಿತ್ವನ ಹಾಳು ಮಾಡುವಂಥ ಪ್ರಶ್ನೆ, ಅವಳ ವೈಯಕ್ತಿಕ ಜೀವನ ಬಗ್ಗೆ ಮಾತಾಡುವಂಥ ಪ್ರಶ್ನೆ, ಇದು ಸಹಿತ ಅಷ್ಟೇ ನಾವು ಗಮನಿಸಬೇಕಾಗಿದೆ. ಇಲ್ಲ ಈ ಸಂದರ್ಭದಲ್ಲಿ ನಿರ್ಣಾಯಕವಾಗಿ ನಿಲ್ಲುವಂಥವ್ರು ಯಾರಪ್ಪ ಅಂತಂದ್ರೆ ಹೊರಟ್ಟಿಯವರು ಅದನ್ನು ಕುಲಂಕುಷವಾಗಿ ಇಷ್ಟು ದೀರ್ಘ ಹೋಗೋ ಅವಶ್ಯಕತೆ ಇರಲಿಲ್ಲ. ಸರ್ಕಾರ ಶೇಡಿಗೆ ಒಪ್ಸೋಕ್ಕಿಂತ ಪೂರ್ವದಲ್ಲಿ ತಮ್ಮ ಡಿಸಿಷನ್ ಕೊಟ್ಟಿದ್ರೆ ಮುಗಿದೋಗ್ಬಿಡುತ್ತಿತ್ತು. ಯಾಕಂದರೆ ಈ ಒಂದು ಪರಿಷತ್ನಲ್ಲೇ ಅಥವಾ ಸಭಾಪತಿಯವರು ಇದ್ದಂಥ ಜಾಗದಲ್ಲೇ ಈ ಘಟನೆ ನಡೆದಿದ್ದರಿಂದಾಗೆ ಅದು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಈಗ ಇವ್ರ ಜೊತೆಗೆ ಇಬ್ಬರ ಜೊತೆಗೆ ಹೊರಟ್ಟಿಯವರು ಸಹಿತ ಪ್ರಶ್ನೆಗೆ ಒಳಗಾಗುವಂಥ ವ್ಯಕ್ತಿಯಾಗಿ ನಿಲ್ತಾ ಇದ್ದಾರೆ. ಅವರು ಸರಿ ಅದು ಇಲ್ಲಂತಲ್ಲ. ಹೊರಟ್ಟಿ ಅವರು ಹೇಳೋದ್ರಲ್ಲೇ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅದು ಹೊರಟ್ಟಿ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, CID ಅಧಿಕಾರಿಗಳಿಗೆ ಸದನದಲ್ಲಿ ಸ್ಥಳ ಮಹಾಜರಿಗೆ ಅನುಮತಿ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಯಾಕೆ ಕೊಡುವುದಿಲ್ಲ ಅಂತಂದ್ರೆ ಅವ್ರು ಹೇಳುವಂಥ ವಿಷಯ ಏನಪ್ಪ ಅಂದರೆ ಘಟನೆ ಸದನದಲ್ಲಿ ನಡೆದಿದೆ, ಅದು ಈಗ ಬಂದ್ ಆಗಿದೆ, ಅಲ್ಲೇನೂ ಬಡಿದಾಟ ನಡೆದಿಲ್ಲ. ಸ್ಥಳ ಮಹಜರು ಏನು ಮಾಡುತ್ತಾರೆ, ಅಲ್ಲಿ ಬಡದಾಟ ಇನ್ನೊಂದು ಸ್ಥಳದ ಮಹಜರು ಹೆಂಗೆ ಮಾಡ್ತಾರೆ ಮತ್ತು ಎಲ್ಲಿ ಮಾಡುತ್ತಾರೆ ಎಂದು ಹೇಳಬೇಕು. ಅಲ್ಲೇನು ಕುರ್ಚಿ ಅಥವಾ ಟೇಬಲ್ ಸ್ಥಳ ಮಹಜರು ಮಾಡುತ್ತಾರೋ ಅಥವಾ ಸದನಕ್ಕೆ ಕರೆದುಕೊಂಡು ಬಂದು ಮಾಡುತ್ತಾರೋ ಎಂಬುದನ್ನು ತಿಳಿಸಬೇಕು. ಈಗಲೇ ಅನುಮತಿ ಕೊಡಬೇಕು ಅಥವಾ ಕೊಡಬಾರದು ಎಂದು ಹೇಳಲಾಗದು ಅಂತ. ಅಲ್ಲಿ ಏನೂ ಇಲ್ಲ, ಇಲ್ಲಿ ಇರೋದು ವಿಡಿಯೋಗಳ ಮೇಲೆ. ಅಲ್ಲಿ ವಿಡಿಯೋದಲ್ಲಿ ಯಾಕೆ ಈ ಧ್ವನಿ ಬರಲಿಲ್ಲ, ಇವರ ವಿಡಿಯೋದಲ್ಲಿ ಇದು ಒಂದು ಕಡೆ ಧ್ವನಿ ಬರ್ತದೆ, ಇವ್ರ ಕಡೆ ಇಲ್ಲ ನಮಗೆ ಬರ್ತದೆ. CTV ಇವ್ರು ಕೊಟ್ಟಂಥದ್ದು ಇವ್ರು ಕೊಟ್ಟಂಥದ್ದು. ಹೀಗಾಗಿ ಇವತ್ತು ಪ್ರಶ್ನಾವಳಿಗಳ ಬಲಿಯಲ್ಲಿ ಸ್ವತಃ ಹೊರಟ್ಟಿಯವರು ಬಂದು ನಿಲ್ತಾ ಇದ್ದಾರೆ. ಇವತ್ತು ಅಲ್ಲಿ ಯಾರು ತಪ್ಪು ಮಾಡಿದರು, ಹೆಂಗೆ ತಪ್ಪಾಯಿತು ಅಂದ್ರೆ ಅಲ್ಲಿಯೂ ಸಹಿತ ಕಾಂಗ್ರೆಸ್ ಪರ BJP ಪರ ಇದ್ದಂಥವ್ರು ಇದ್ದಾರೆ, ಈ ಟೆಕ್ನಿಷಿಯನ್ ಆಗಲಿ ಮತ್ತೊಂದಾಗಲಿ. ಯಾಕೆಂದರೆ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಅವ್ರಿಗೆ ಬೈದಂಥ ಅಸಭ್ಯ ಶಬ್ದ ಬರ್ತದೆ, CTV ಅವರಲ್ಲಿ ಬರೋದಿಲ್ಲ. ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಇದನ್ನು DK ಶಿವಕುಮಾರ್ ಆರೋಪದ ಅವ್ರದ್ದು ಅವರಾಗಿರ್ಬೋದು, ಅವರಿಂದಾಗಿ ನಮ್ಮ ಪೊಲೀಸರು ತೊಂದರೆ ಕೊಟ್ಟರು ಅಂತ, ಇದು ಸಹಿತ ತಪ್ಪನ.